ಇವತ್ತು ದ ಡ್ರಾಫ್ಟ್ ಕರಡು ಮತದಾರರ ಪಟ್ಟಿ ಪರಿಷ್ಕರಣೆಯ ನಂತರ SIR ನಂತರ ಇವತ್ತು ಪಬ್ಲಿಷ್ ಆಗಿದೆ. ಟೋಟಲ್ ವಿ ಹ್ಯಾಡ್ 10,63,876 ವೋಟರ್ಸ್ ಅರ್ಲಿಯರ್. ಅದರಲ್ಲಿ 63,331 ASDDO ಆಗಿದೆ. ಸೊ 10,05,45 ವೋಟರ್ಸ್ ಅವ್ರದ್ದು ಎನ್ಯುಮರೇಷನ್ ಫಾರ್ಮ್ಸ್ ಫಿಲ್ ಆಗಿ ಬಂದಿರೋದನ್ನ ನಾವು ಡಿಜಿಟೈಸ್ ಮಾಡಿದೀವಿ. ಅಷ್ಟು ಹೆಸರುಗಳನ್ನು ಮತದಾರರ ಕರಡು ಪಟ್ಟಿನಲ್ಲಿ ಇವತ್ತು ಪಬ್ಲಿಷ್ ಆಗಿದೆ. ನಮ್ಮಲ್ಲಿ ಡೆಡ್ ಅಂಡ್ ಡೂಪ್ಲಿಕೇಟ್ ಇರೋದು 21,262 ಆರ್ ಡೆಡ್, ಡೂಪ್ಲಿಕೇಟ್ 8,374, absent 4,145, shifted is 29,361. Shifted ಅವರು if they would shifted and absent, if they would like to come back and join the constituency, they are living here, miss ಆಗಿದೆ, they were not here ಅಂದ್ರೆ ಫಾರಂ 6 ಕೊಟ್ಟು they can be added. ಮತ್ತೆ ಈ ಪರಿಷ್ಕರಣೆಯ ನಂತರ ರಾಷನಲೈಸೇಷನ್ ಆಫ್ ಪೋಲಿಂಗ್ ಬೂತ್ ಮಾಡಿದೀವಿ. ಮ್ಯಾಕ್ಸಿಮಮ್ 1,200 ಪರ್ ಪೋಲಿಂಗ್ ಬೂತ್, ಪೋಲಿಂಗ್ ಸ್ಟೇಷನ್ ಅಲ್ಲಿ ನಂಬರ್ಸ್ ಇರಬೇಕು. ನಾವು ಅದನ್ನ ರಾಷನಲೈಸ್ ಮಾಡಿದೀವಿ ಸ್ವಲ್ಪ 1,100 150 ಲೆವೆಲ್ಗೆ. ಅದನ್ನ 132 ಪೋಲಿಂಗ್ ಬೂತ್ಸ್ ಆರ್ ಆಡೆಡ್ ಇನ್ ಉಡುಪಿ. ಕಾನ್ಸ್ಟಿಟ್ಯೂನ್ಸಿ ವೈಸ್ ಮಾಹಿತಿ ಎಲ್ಲ ಇದೆ, ವಿ ಕ್ಯಾನ್ ಗಿವ್ ಇಟ್ ಟು ಯು. ಈಗ ನಮಗೆ 31,903 ಮತದಾರರದ್ದು ನೋ ಮ್ಯಾಪಿಂಗ್ ಆಗಿದೆ. ಅಂದ್ರೆ 2002 ಮತದಾರ ಪಟ್ಟಿನಲ್ಲಿ ಅವರ ಹೆಸರು ಆಸ್ ಸೆಲ್ಫ್ ಆರ್ ಆಸ್ ಪ್ರಾಜಿನಿ ಇರಲಿಲ್ಲ. ಅಷ್ಟು ಜನಕ್ಕೆ ನಾವು ಹಿಯರಿಂಗ್ ಮಾಡ್ತೀವಿ. ವಿ ವಿಲ್ ಲುಕ್ ಅಟ್ 4 ಪಾಯಿಂಟ್ಸ್. 1 citizen of India, 1 18 years, ordinarily resident above 18 years, ordinarily resident in the area, and ಯಾವುದೇ ಕಾನೂನಲ್ಲಿ disqualified to vote ಇರಬಾರ್ದು ಅಂತ. So mainly these 3, citizen and 18 years, we will look into. ಮತ್ತೆ ನಮ್ಮಲ್ಲಿ ಸ್ವಲ್ಪ ಲಾಜಿಕಲ್ ಡಿಸ್ಕ್ರಿಪೆನ್ಸೀಸ್ ಆರ್ ಅನಾಮಲೀಸ್ ದಟ್ ವಿ ಕಾಲ್. ಅದರಲ್ಲಿ 65,803 ಕಂಡು ಬಂದಿದೆ. 80-90% ಈಸ್ ನೇಮ್ ಮಿಸ್ ಮ್ಯಾಚ್ ಆಗಿರುವಂತದ್ದು. ಅಷ್ಟನ್ನು ನಾವು ವಿ ವಿಲ್ ಡೂ ಹಿಯರಿಂಗ್. ಇವತ್ತಿಂದ ನೋಟಿಸ್ ತಯಾರಿ ಮಾಡೋ ಪ್ರಕ್ರಿಯೆ ಶುರು ಆಗುತ್ತೆ. 7 ದಿನದ ನಂತರ ಅಂದ್ರೆ 31ನೇ ತಾರೀಕಿಂದ ಹಿಯರಿಂಗ್ ಸ್ಟಾರ್ಟ್ ಆಗುತ್ತೆ. 4th ಅಂದ್ರೆ ಇವತ್ತಿಂದ 23rd ಸೆಪ್ಟೆಂಬರ್ ತನಕ ಕ್ಲೇಮ್ಸ್ ಅಂಡ್ ಅಬ್ಜೆಕ್ಷನ್ಸ್ ಪೀರಿಯಡ್. ಜನಸಾಮಾನ್ಯರು ಸಿಟಿಸನ್ಸ್ ಕ್ಯಾನ್ ಮೇಕ್ ದೇರ್ ಕ್ಲೇಮ್ಸ್. ಹೆಸರು ಬಿಟ್ಟು ಹೋಗಿದೆ ಅಥವಾ ಎನಿ ಅಬ್ಜೆಕ್ಷನ್ ಇದ್ರೆ ಮಾಡ್ಬೋದು. ಸೆಕೆಂಡ್ಲಿ ನಾವು ಹಿಯರಿಂಗು ಇದೇ ಪೀರಿಯಡ್ ಅಲ್ಲಿ ಮಾಡ್ತೀವಿ. We will have one more till 22/10 tanka we will do hearing. So we have about 2 months time to do hearing. Claims and objections receive ಮಾಡಕ್ಕೆ 1 month time ಇದೆ. ಅಂತಿಮ ಮತದಾರ ಪಟ್ಟಿ ಪ್ರಕಟಣೆ 27th ಅಕ್ಟೋಬರ್ ಆಗುತ್ತೆ. ಈಗ ಇದು ನಾವು ಹಿಯರಿಂಗ್ ಮಾಡೋದಿಕ್ಕೆ since we have a total of 97,706 cases that we have to do hearing. ಇದು ಕ್ಲೇಮ್ಸ್ ಅಬ್ಜೆಕ್ಷನ್ಸ್ ಹೊರತುಪಡಿಸಿ, ಯಾಕೆಂದ್ರೆ ಅದು ನಮಗೆ ನಂಬರ್ ಈಗ ಸಿಗುತ್ತೆ, ಇನ್ಮೇಲ್ ಸಿಗುತ್ತದು. ಸೊ ಅರೌಂಡ್ 97,000-98,000 ಇರೋದನ್ನ ವಿ ಹ್ಯಾವ್ ಟೇಕನ್ ಅಡಿಷನಲ್ ಅಸಿಸ್ಟೆಂಟ್ ಎಲೆಕ್ಟೋರಲ್ ರಿಜಿಸ್ಟ್ರೇಷನ್ ಆಫೀಸರ್ಸ್ AEROs 120 ಜನ ತಗೊಂಡಿದೀವಿ. ಸೊ ಆದಷ್ಟು ಅವ್ರನ್ನ ಎಲ್ಲಿ ನಮಗೆ ಜಾಸ್ತಿ ನಂಬರ್ಸ್ ಹಿಯರಿಂಗ್ ಇದೆ ಆದಷ್ಟು ಅಲ್ಲಿ ಆ ಲೊಕೇಶನ್ಗೆ ನಿಖರವಾಗಿ ನಿಯರ್ ದಟ್ ಲೊಕೇಶನ್ ಅವ್ರಿಗೆ ಆಫೀಸ್ ಮಾಡಿದೀವಿ, ಐದರ್ ಪೋಲಿಂಗ್ ಸ್ಟೇಷನ್ ಆರ್ ಗ್ರಾಮ ಪಂಚಾಯತ್. ಸೊ ಅಲ್ಲೇ ಆದಷ್ಟು ಅಲ್ಲೇ ಹೋಗಿ ಅಲ್ಲೇ ಮಾಡ್ತಾರ ಅವರು. ವಿ ಹ್ಯಾವ್ ಲೊಕೇಟೆಡ್ ದೆಮ್. ಕೆಲವು ಬೂತ್ಗಳಲ್ಲಿ ಜಾಸ್ತಿ 1-2-3 ಇರ್ಬೋದು, ಕೆಲವರಲ್ಲಿ 50-60 ಇರ್ಬೋದು, ಸಮ್ ಮೇ ಹ್ಯಾವ್ 200. ಸೊ ಅವಾಗ ನೋಡಿಕೊಂಡು ವಿ ಹ್ಯಾವ್ ಮೇಡ್ ಇಟ್ ಆಸ್ ನಿಯರ್ ಆಸ್ ಪಾಸಿಬಲ್ ಟು ದ ಸಿಟಿಸನ್ಸ್. ಅಲ್ಲಿ ಹಿಯರಿಂಗ್ ನಡೆಸುವಂತದ್ದು. ಫ್ರಮ್ 31st ಆನ್ವರ್ಡ್ಸ್ ಹಿಯರಿಂಗ್ ಶುರು ಆಗುತ್ತೆ. ಮತ್ತೆ ಹಿಯರಿಂಗ್ ಬಂದಾಗ 3 ಡಾಕ್ಯುಮೆಂಟ್ಸ್ ಆರ್ ದೇ ಹ್ಯಾವ್ ಟು ಬ್ರಿಂಗ್. ಅವ್ರ ನೋಟಿಸ್ ಅಲ್ಲಿ ವಿ ವಿಲ್ ಸ್ಪೆಸಿಫೈ ಬೇಸ್ಡ್ ಆನ್ ವಾಟ್ ಇಸ್ ದಿ ಇಶ್ಯೂ.
what type of anomaly we would specify. One Aadhaar is compulsory and 2 additional documents. We will only ask 3 documents. We cannot ask more than 3. 3 documents ತಗೊಬಂದು ಅದನ್ನ ನಾವು ವೆರಿಫೈ ಮಾಡ್ತೀವಿ ಹಿಯರಿಂಗ್ ಅಲ್ಲಿ. The entire hearing process will be video recorded, photographed and uploaded in the ECI portal. Proceedings, our AEROs will issue speaking orders, detailed speaking orders on the decision they take. It will be uploaded. ಈಗ ನೋಟಿಸ್ ಸರ್ವ್ ಮಾಡಕ್ಕೆ ನಮ್ಮ BLOs will go house to house. ಅವರು ಹೋದಾಗ ಆಗ ಈ ಕನ್ಸರ್ನ್ ಡಾಕ್ಯುಮೆಂಟ್ ಅವರು ಕೊಟ್ಟರೆ ಅಲ್ಲೇ ಅವರು ಅಪ್ಲೋಡ್ ಮಾಡಿಬಿಡ್ತಾರೆ. ಇಲ್ಲ ಅಂದ್ರೆ ಹಿಯರಿಂಗ್ಗೆ ತಗೊಂಡ್ಬರ್ಬೋದು, ಅಲ್ಲಿ ಅಪ್ಲೋಡ್ ಮಾಡ್ಬೋದು. ಹಿಯರಿಂಗ್ಗೆ ಬಂದಾಗ ಮತದಾರರೇ ಅವರೇ ಬರಬೇಕು. ಅವರ ಪರವಾಗಿ ಯಾರು ಬರ್ಲಿಕ್ಕೆ ಸಾಧ್ಯ ಇಲ್ಲ. ಅವರ ಜೊತೆಲಿ ಯಾರಾದ್ರೂ ಬರ್ಬೋದು, ಬಟ್ ಪರವಾಗಿ ಬರೋ ಚಾನ್ಸ್ ಇಲ್ಲ. ಅವರೇ ಬರಬೇಕು, ಅವರ ಜೊತೆಲಿ ಯಾರನ್ನಾರು ಕರ್ಕೊಂಡ್ಬರ್ಬೋದು. ಓಕೆ, ಸೊ 3 ಡಾಕ್ಯುಮೆಂಟ್ ಕೇಳ್ತೀವಿ. ಅದರಲ್ಲಿ ಏನಾದರೂ ಸಮಸ್ಯೆ ಆಗಿ ಅವರು ದೇ ಕುಡ್ ನಾಟ್ ಎಕ್ಸ್ಪ್ಲೈನ್ ದೆಮ್ಸೆಲ್ಸ್ ಆರ್ ತರೋದು ಮರ್ತರು ಆರ್ ಎನಿ ಸಚ್ ಥಿಂಗ್ ಆಯ್ತು ಅಂದ್ರೆ ವಿ ವಿಲ್ ಗಿವ್ ದೆಮ್ 1 more ಚಾನ್ಸ್. ಮತ್ತೆ ರೀಸ್ಕೆಡ್ಯೂಲ್ ಮಾಡ್ತೀವಿ. ವಿ ಹ್ಯಾವ್ ಪ್ಲಾನ್ಡ್ ಟು ಫಿನಿಶ್ ಇನ್ 10 ವರ್ಕಿಂಗ್ ಡೇಸ್, ಸೊ ದ್ಯಾಟ್ ರಿಮೈನಿಂಗ್ 10 ವರ್ಕಿಂಗ್ ಡೇಸ್ ಅಲ್ಲಿ ನಮಗೆ ಇನ್ನೊಂದು ಅವಕಾಶ ಕೊಡಕ್ಕೆ ಚಾನ್ಸ್ ಇರುತ್ತೆ. ಯಾರಾದರೂ they request, they are unable to come, they are not here, ಇಲ್ಲ ಹುಷಾರಿಲ್ಲ, they can't come, whatever reason, ಒಂದು ಅಡಿಷನಲ್ ಚಾನ್ಸ್ ಕೊಡಕ್ಕೆ ಅವಕಾಶ ಇದೆ, ಓನ್ಲಿ 1. ಅದಾದ ನಂತರ ದೇ ಹ್ಯಾವ್ ನಾಟ್ ಟರ್ನ್ಡ್ ಅಪ್ ಅಂತ ಹೇಳಿ ಸ್ಪೀಕಿಂಗ್ ಆರ್ಡರ್ ಮಾಡಿ ಕ್ಲೋಸ್ ಮಾಡಿ. ಎಸ್, ಬೆಡ್ ರಿಡನ್ ಇದ್ರೆ ವಿ ಹೋಪ್ ದೇರ್ ವಿಲ್ ನಾಟ್ ಬಿ ಟು ಮೆನಿ ಲೈಕ್ ದಟ್, ಬಟ್ ನಮ್ಮ AEROs ಅಲ್ಲಿ ಹೋಗೋ ಅವಕಾಶನೂ ಇದೆ. ಅಲ್ಲಿಗೆ ಹೋಗಿ ಮತದಾರನೇ ಮಾತಾಡಿಸಿ ಅವ್ರ ಹತ್ರ ವೆರಿಫಿಕೇಶನ್ ಮಾಡಿ ಮಾಡುವಂತ ಪ್ರಾವಿಷನ್ ಸಹ ಇದೆ. ಸೊ ದ್ಯಾಟ್ ವಿ ವಿಲ್ ಕೀಪ್ ಫಾರ್ ದ ಲಾಸ್ಟ್. ಅದಕ್ಕೆ ನಾವು ವಿ ಹ್ಯಾವ್ ಟು ಫಿನಿಶ್ ದ ಹಿಯರಿಂಗ್ ಆಸ್ ಕ್ವಿಕ್ಲಿ ಆಸ್ ಪಾಸಿಬಲ್ ಸೊ ದಟ್ ವಿ ಹ್ಯಾವ್ ಟೈಮ್ ಫಾರ್ ದೋಸ್ ಥಿಂಗ್ಸ್. ಡಾಕ್ಯುಮೆಂಟ್ ಅಲ್ಲಿ 2-3 ಡಾಕ್ಯುಮೆಂಟ್, ಒಂದು ಆಧಾರ್ ಪ್ಲಸ್ 2 more. ನಿಮ್ಗೆ ಈಗಾಗಲೇ ಎಲ್ರಿಗೂ ಇದು ಸರ್ಕ್ಯುಲೇಟ್ ಮಾಡಿದೀವಿ. Those are the 11. There is no change in that. ಈಗ BLA ಅವರು ಕರ್ಕೊಂಡ್ಬರ್ಬೋದು ಇವರನ್ನ, ಜನಗಳನ್ನ. ದೇ ಕ್ಯಾನ್ ಹೆಲ್ಪ್. ಹಿಯರಿಂಗ್ ಅಲ್ಲಿ ದೇ ವಿಲ್ ನಾಟ್ ಪಾರ್ಟಿಸಿಪೇಟ್. ಇಟ್ ವಿಲ್ ಬಿ ಡನ್ ಅಂಡ್ ಅಪ್ಲೋಡ್ ಆಗತ್ತೆ. ಮತ್ತೆ ಎನಿಥಿಂಗ್ ಎಲ್ಸ್, 1/10/26ಗೆ 18 years ಕಂಪ್ಲೀಟ್ ಆಗುವಂತವ್ರನ್ನು ಸಹ ಈ ಪಟ್ಟಿನಲ್ಲಿ, ಫೈನಲ್ ಪಟ್ಟಿನಲ್ಲಿ ಸೇರಿಸ್ತೀವಿ.